ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಕಳೆದ ಹಲವಾರು ಸಂಚಿಕೆಗಳಿಂದ ಕಲ್ಯಾಣದ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಪೀಠಾಧಿಪತಿಗಳಾಗಿರುವಂಥ ಸಮಗ್ರ ವಚನ ಚಳವಳಿಗೆ ಸರಿಯಾದ ಮಾರ್ಗವನ್ನು ತಲುಪಿಸಿರುವಂಥ ಬಯಲು ದೇಹಿ ಅಲ್ಲಮ ಪ್ರಭುಗಳ ಕುರಿತಾಗಿ ರಚಿತವಾಗಿರುವಂಥ ಗ್ರಂಥಗಳ ಪರಿಚಯವನ್ನು ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಆ ಸರಣಿಯನ್ನು ಮುಂದುವರಿಸುತ್ತಾ ಅಲ್ಲಮ ಅಂತಂದರೆ 12ನೇ ಶತಮಾನದಿಂದ ಇಲ್ಲಿವರೆಗೂ ಸಹ ಒಗಟಾಗಿರುವಂಥ, ನಿಜಕ್ಕೂ ಅಲ್ಲಮನನ್ನು ಸಂಪೂರ್ಣವಾಗಿ ಅರಿಯೋದಕ್ಕೆ ಅಸಹಾಯಕರ ಆಗುವ ರೀತಿಯಲ್ಲಿ ಅಲ್ಲಮನ ಪ್ರಭುವರ ವ್ಯಕ್ತಿತ್ವ ನಿರ್ಮಾಣವಾಗಿದೆ. ಅಲ್ಲಮರು ಕೇವಲ ವಚನಕಾರರ ಮಾತ್ರ ಆಗಿರದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಪ್ರಜ್ವಲಿಸುವ ನಕ್ಷತ್ರ ರೂಪದಲ್ಲಿ ಬೆಳಗಿ ಮಾಯವಾದರು. ದುರಂತ ಅಂದರೆ ಕನ್ನಡಿಗರ ಆಚೆ ಅಲ್ಲಮರನ್ನು ನಾವು ಪರಿಚಯ ಮಾಡಿಸೋದಕ್ಕೆ ವಿಫಲರಾಗಿದ್ದೀವಿ. ಅಲ್ಲಮರ ಅನುಭವದ ಎತ್ತರ ಎಷ್ಟು ಇತ್ತು ಅಂದರೆ ಅವರ ಆ ಅದ್ವೈತದ ಚಿಂತನೆಗಳು ಬೌದ್ಧನ ಚಿಂತನೆಗಳಿಗೆ ಸಮವಾಗಿರುವ ಮಟ್ಟಕ್ಕೆ ಇರುವಂಥ ಅಲ್ಲಮರನ್ನು ನಾವು ಕನ್ನಡಿಗರು ಕರ್ನಾಟಕದಲ್ಲೇ ಕಟ್ಟಿಹಾಕಿ ವಚನಕಾರರ ರೀತಿಯಲ್ಲಿ ಅಲ್ಲಮರನ್ನು ಕಾಣ್ತಾ ಇದ್ದೇವೆ. ನಿಜವಾಗಿಯೂ ಅಲ್ಲಮರ ವಿಚಾರಧಾರೆಗಳು ಇವತ್ತು 21ನೇ ಶತಮಾನದ ಕ್ವಾಂಟಮ್ ಫಿಸಿಕ್ಸ್ದೊಳಗೆ ಕಂಡುಕೊಳ್ತಾ ಇರುವಂಥ ಎಲ್ಲ ಸಂಗತಿಗಳಿಗೆ ಅವರ ವಚನಗಳಲ್ಲಿ ಸುಳಿವುಗಳನ್ನು ನಾವು ಕಾಣ್ತೀವಿ. ಅಂತಂದರೆ ಅಲ್ಲಮ ಪ್ರಭುಗಳ ವ್ಯಕ್ತಿತ್ವ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನು ಈ ಆಧುನಿಕ ಜಗತ್ತಿಗೆ ಇನ್ನಾದರೂ ನಾವು ಪರಿಚಯಿಸಬೇಕು. ಹಾಗಾಗಿ ಅಂತಹ ನಿಗೂಢ ಅಲ್ಲಮನ ಕುರಿತಾಗಿ ರಚನೆ ಆಗಿರುವಂಥ ಕನ್ನಡದ ಸಾಹಿತ್ಯಿಕ ಕೃತಿಗಳನ್ನು ಪರಿಚಯಿಸೋದಕ್ಕೆ ನಾನು ಪ್ರಾರಂಭ ಮಾಡಿದ್ದೇನೆ. ಈಗಾಗಲೇ ಹಲವಾರು ಕೃತಿಗಳು, ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಬರೆದಿರುವಂಥದ್ದು, ಋಷಿವೇಂದ್ರ ಸ್ವಾಮೀಜಿಯವರು ಬರೆದಿರುವಂಥದ್ದು, ನಟರಾಜ್ ಬೂದಾಳವರು ಬರೆದಿರುವಂಥದ್ದು, ಸಿದ್ಧಲಿಂಗಯ್ಯವರು ಬರೆದಿರುವಂಥದ್ದು ಅನೇಕ ಸಾಹಿತಿಗಳ ಕೃತಿಗಳನ್ನು ನಾನು ಅಲ್ಲಮ ಪ್ರಭುಗಳಾಗಿ ಕುರಿತಾಗಿ ಬರೆದಿರುವಂಥದ್ದನ್ನು ಪರಿಚಯಿಸಿದ್ದೇನೆ. ಇವತ್ತು ವಚನ ಸಾಹಿತ್ಯ ಅಂದ ತಕ್ಷಣವೇ ನಮಗೆ ನೆನಪಾಗಿರುವಂತಹ ಅತ್ಯಂತ ವಚನ ಸಾಹಿತ್ಯದಲ್ಲಿ ಸಮಗ್ರವಾಗಿ ಎಲ್ಲ ವಚನಕಾರರ ವಿಚಾರಗಳನ್ನು ಒಂದು ವಿಶ್ವವಿದ್ಯಾಲಯ ಮಾಡುವಂತಹ ಮಟ್ಟಿಗೆ ಶರಣರ ವಿಚಾರಧಾರೆಗಳನ್ನು ಸಂಗ್ರಹಿಸಿ ತಿಳಿ ಕನ್ನಡದೊಳಗಡೆ ನಮ್ಮೆಲ್ಲರಿಗೂ ಸಹ ಕಾದಂಬರಿಯ ರೂಪದಲ್ಲಿ ಆಗಿರ್ಬೋದು, ಗಟ್ಟಿ ಸಾಹಿತ್ಯದ ರೂಪದಲ್ಲಿ ಆಗಿರ್ಬೋದು, ಉಪನ್ಯಾಸಗಳ ಮಾಲಿಕೆಗಳ ಮೂಲಕ ಆಗಿರ್ಬೋದು, ಹೀಗೆ ಹಲವಾರು ಸಾಹಿತ್ಯಿಕ ಪ್ರಕಾರಗಳಲ್ಲಿ ಅಲ್ಲಮನನ್ನು ಕಟ್ಟಿಕೊಟ್ಟಿರುವಂತಹ ಏಕೈಕ ಕನ್ನಡದ ಬರಹಗಾರರು ಅಂತಂದರೆ ಅವರು ಎಚ್ ತಿಪ್ಪೇರುದ್ರ ಸ್ವಾಮಿಯವರು. ಎಚ್ ತಿಪ್ಪೇರುದ್ರ ಸ್ವಾಮಿಯವರ ಬದುಕು ಬರಹವನ್ನು ನೋಡ್ತಾ ಹೋದರೆ ನಮಗೆಲ್ಲರಿಗೂ ಆಶ್ಚರ್ಯ ಆಗ್ತದೆ. ಒಬ್ಬ ವ್ಯಕ್ತಿ ಒಂದು ಜೀವಿತಾವಧಿಯೊಳಗೆ ಇಷ್ಟೆಲ್ಲ ಕಾರ್ಯವನ್ನು ಒಂದು ಕ್ಷೇತ್ರದಲ್ಲಿ ವಚನ ಸಾಹಿತ್ಯದಲ್ಲಿ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಮಟ್ಟಿಗೆ ಅವರ ಸಾಹಿತ್ಯಿಕ ಸೇವೆ ಹೊರಹೊಮ್ಮಿದೆ. ಅವರ ಮೂಷೆಯೊಳಗಡೆ ಹೊರಬಂದಿರುವಂಥ ಅತ್ಯಂತ ಮೌಲಿಕವಾಗಿರುವಂಥ ಅಲ್ಲಮ ಪ್ರಭುಗಳನ್ನು 12ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಅವರ ನಿಜ ಸ್ವರೂಪವನ್ನು ಕಂಡುಕೊಳ್ಳೋದಕ್ಕೆ ಮಾಡಿರುವಂತಹ ಮಾರ್ಗವನ್ನು ಬಿಟ್ಟು ಕಾದಂಬರಿಯ ಮೂಲಕವಾಗಿ ವಚನಗಳ ಆಧಾರದ ಮೇಲೆ ಅಲ್ಲಮ ಪ್ರಭುಗಳ ಜೀವನ ಚರಿತ್ರೆಯನ್ನು ಹರಿಹರ ಚಾಮರಸರು ಆವಾಗಿನ ಕಾಲದಲ್ಲೇ ಕಟ್ಟಿಕೊಟ್ರು. 13-14 ಶತಮಾನದಲ್ಲಿ ಅವರು ಬರಿಬೇಕಾದಾಗ ಅಲ್ಲಿರುವಂತಹ ಪರಂಪರೆ, ಶೈವ ಪರಂಪರೆ ಹಿನ್ನೆಲೆಯಿಂದ ಪೌರಾಣಿಕ ಕಥಾನಕನನ್ನಾಗಿ ಮಾಡಿ ಕೈಲಾಸದಿಂದ ಭೂಮಿಗೆ ಬಂದಂಥ ಅಲ್ಲಮ್ಮನನ್ನು ವರ್ಣನೆ ಮಾಡಿರುವಂಥ ಚಾಮರಸನ ಪ್ರಭುಲಿಂಗ ಲೀಲೆ ಆಗಿರ್ಬೋದು, ಇತರೆ ರಗಳೆಗಳಾಗಿರ್ಬೋದು, ಹರಿಹರ, ಇವೆಲ್ಲವರೊಳಗೆ ನಿಜವಾದಗಿಯೂ ಅಲ್ಲಮ್ಮ ಕಳೆದು ಹೋಗ್ತಾನೆ.
ಆದರೆ ಅಲ್ಲಮ ಪ್ರಭುಗಳನ್ನು ಅವರದೇ ಆದಂಥ ವಚನಗಳ ಆಧಾರದ ಮೇಲೆ ಓದುಗರನ್ನು ಸೆಳೆಯುವ ಒಂದು ಶೈಲಿಯಾದಂಥ ಕಾದಂಬರಿ ಮೂಲಕ ಎಚ್ ತಿಪ್ಪೇರುದ್ರ ಸ್ವಾಮಿಯವರು ನಮಗೆ ಕೊಡ್ತಾರೆ. ಆ ಕಾದಂಬರಿಯ ಹೆಸರು ಪರಿಪೂರ್ಣದೆಡೆಗೆ ಅಂತೇಳಿ. ಈ ಕಾದಂಬರಿಯೊಳಗೆ ಅಲ್ಲಮ ಪ್ರಭುಗಳ ನೈಜ ಜೀವನ ಚರಿತ್ರೆಯನ್ನು ಕಟ್ಟಿಕೊಡೋದಕ್ಕೆ ಅವರು ಪ್ರಯತ್ನಿಸಿದ್ದಾರೆ. ಮುಖಪುಟದಲ್ಲಿ ಶೂನ್ಯಪೀಠಾಧೀಶ ಅಲ್ಲಮ ಪ್ರಭುಗಳು ಪಬಡಿಸಿರುವುದು, ಜೊತೆಗೆ ಶರಣರು, ಬಹುಶಃ ಅದು ಬಸವಣ್ಣವರು ಮತ್ತು ಚನ್ನಬಸವಣ್ಣವರು, ಗಂಗಾಂಬಿಕೆಯವರು ಅಲ್ಲಮ ಪ್ರಭುಗಳಿಗೆ ವಂದಿಸುತ್ತಾ ಅವರ ಒಂದು ವ್ಯಕ್ತಿತ್ವವನ್ನು ಬಿಂಬಿಸುವ ರೀತಿಯಲ್ಲಿ ಮುಖಪುಟದಲ್ಲಿ ಒಂದು ಚಿತ್ರವನ್ನು ತಿಪ್ಪೇರುದ್ರ ಸ್ವಾಮಿಯವರು ಬಳಸಿದ್ದಾರೆ. ಈ ಕೃತಿಯನ್ನು ಮೈಸೂರಿನ DVK ಮೂರ್ತಿ ಅವರು ಪ್ರಕಾಶನ ಮಾಡಿದ್ದಾರೆ. ಈ ಕೃತಿ ಮೊದಲಿಗೆ 1959ರಲ್ಲಿ ಮೊದಲ ಮುದ್ರಣ ಕಾಣ್ತಿದೆ. ಇವತ್ತು ನನ್ನ ಕೈಯಲ್ಲಿರುವಂಥ ಗ್ರಂಥ 9ನೇ ಮುದ್ರಣ ಕಂಡಿರುವಂಥದ್ದು. ನೋಡ್ರಿ, ಮೊದಲ ಮುದ್ರಣ 59, ಎರಡನೇ ಮುದ್ರಣ 61, ಮೂರನೇ ಮುದ್ರಣ 75, 80ರಲ್ಲಿ 4ನೇ ಮುದ್ರಣ, 86ರಲ್ಲಿ 5ನೇ ಮುದ್ರಣ, 90ರಲ್ಲಿ 6ನೇ ಮುದ್ರಣ, ಹಾಗೆ 95ರಲ್ಲಿ 7ನೇ ಮುದ್ರಣ, 2000ರಲ್ಲಿ 8ನೇ ಮುದ್ರಣ, 2006ರಲ್ಲಿ 9ನೇ ಮುದ್ರಣ. ಈ ಕೃತಿಯ ಇಷ್ಟು ರೀತಿಯಾದಂಥ ಮುದ್ರಣವನ್ನು ಕಂಡಿದೆ ಅಂತಂದರೆ 2006ರ ನಂತರನೂ ಮುದ್ರಣಗೊಂಡಿರ್ಬೋದು. ನನಗೆ ಆ ಕೃತಿ ಲಭ್ಯ ಇಲ್ಲ. ಇಷ್ಟು ಮುದ್ರಣಗಳನ್ನು, ಸುಮಾರು 10 ಮುದ್ರಣಗಳನ್ನು ಪಡಿಬೇಕಾದರೆ ಒಂದು ಕೃತಿಯ ಮೌಲ್ಯ ಯಾವ ರೀತಿ ಇತ್ತು ಅನ್ನೋದನ್ನು ಓದುಗರು ಗಮನಿಸಬೇಕು. ಇಲ್ಲಿ ತಿಪ್ಪೇರುದ್ರ ಸ್ವಾಮೀಜಿಯವರು ಅಲ್ಲಮ ಪ್ರಭುಗಳು ಅಷ್ಟೇ ಅಲ್ಲದೇ ಅಕ್ಕಮಹಾದೇವಿಯವರ ಕದಳಿಯ ಕರ್ಪೂರ ಆಗಿರ್ಬೋದು, ಕಲ್ಯಾಣ ಕ್ರಾಂತಿಗೆ ಸಂಬಂಧಪಟ್ಟಿರುವಂಥ ಅಳಿವಿನಿಂದ ಉಳಿವಿನೆಡೆಗೆ ಆಗಿರ್ಬೋದು, ಹೀಗೆ ಹಲವಾರು ಕಾದಂಬರಿಗಳ ಮೂಲಕ ಶರಣರ ಜೀವನ ಚರಿತ್ರೆಯನ್ನು ಕಟ್ಟಿಕೊಡುವಂಥ ಒಂದು ವಿನೂತನ ಪ್ರಯತ್ನವನ್ನು ತಿಪ್ಪೇರುದ್ರ ಸ್ವಾಮಿಯವರು ಮಾಡಿದರು. ಈ ಕಾದಂಬರಿ ಅಂತಂದ ತಕ್ಷಣ ಇದು ಕಾಲ್ಪನಿಕ ಅಂಥೇಳಿ ಭಾವಿಸಿದ್ದೇನೆ. ಅದಕ್ಕೆ ಅವರು ಮಧ್ಯದಲ್ಲಿ ವಚನಗಳನ್ನು ಆಧಾರವಾಗಿ ಕೊಡ್ತಾ ಹೋಗ್ತಾರೆ. ಅವರ ಈ ಕೃತಿಯನ್ನು ಯಾವ ರೀತಿಯಾಗಿ ನಾನು ಬರೆಯೋದಕ್ಕೆ ಪ್ರೇರೇಪಣೆ ಆಯಿತು ಅನ್ನೋದನ್ನು ಅವರ ಮೊದಲ ಮುದ್ರಣದ ಅರಿಕೆ ಎನ್ನುವಂಥ ವಿಭಾಗದೊಳಗೆ ಅವರು ಹೇಳ್ತಾರೆ. ಪರಿಪೂರ್ಣದೆಡೆಗೆ ಎಂಬ ಈ ಕಾದಂಬರಿ ಅಲ್ಲಮ ಪ್ರಭುವಿನ ಜೀವನವನ್ನು ಕುರಿತದ್ದು. ಅವನ ವಚನಗಳಲ್ಲಿ ವ್ಯಕ್ತವಾಗಿರುವ ಅನುಭವದ ಸಂಪತ್ತನ್ನು ಬಲ್ಲವರಿಗೆ ಪ್ರಭು ಒಬ್ಬ ವ್ಯಕ್ತಿಯಲ್ಲ, ಅದ್ವಿತೀಯವಾದ ಒಂದು ಶಕ್ತಿ, ಮೇರು ಸದೃಶ್ಯವಾಗಿ ಬೆಳೆದಿರುವ ಮಹಾಚೇತನ. ಅದನ್ನು ನೋಡಿದಾಗ ಆ ಚೇತನದ ಆ ಮಟ್ಟಕ್ಕೇರಲು ಕೈಗೊಂಡ ತಪೋಯಾತ್ರೆಯ ಮಾರ್ಗ ಎಂಥದ್ದಿರಬೇಕು ಎಂಬ ಕುತೂಹಲ ಉಂಟಾಗುತ್ತದೆ. ನಿಜವಾಗಿಯೂ ತಿಪ್ಪೇರುದ್ರ ಸ್ವಾಮಿಯವರು ಅಷ್ಟೇ ಅಲ್ಲ, ಅಲ್ಲಮ ಪ್ರಭುಗಳ ಕುರಿತಾಗಿ ಚಿಂತನೆ ಮಾಡುವಂಥ ಪ್ರತಿಯೊಬ್ಬ ಚಿಂತಕನಿಗೂ ಸಹ ವೈಯಕ್ತಿಕವಾಗಿ ಅಲ್ಲಮ ಪ್ರಭುಗಳು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಯಾಕಂದರೆ ಅವರನ್ನ ಒಬ್ಬ ಆರೂಢ ಪರಂಪರೆಯಿಂದ ನೋಡಿದರೂ ಅಲ್ಲಮ ಪ್ರಭು ಸೂಟ್ ಆಗ್ತಾರೆ. ಒಬ್ಬ ಅದ್ವೈತ ಸಿದ್ಧಾಂತಿಗಳು ನೋಡಿಕೊಂಡ್ರೂ ಅಲ್ಲಮ ಪ್ರಭುಗಳು ಸೂಟ್ ಆಗ್ತಾರೆ. ಬೌದ್ಧರ ಶೂನ್ಯ ತತ್ವಕ್ಕೆ ಅನುಗುಣವಾಗಿ ಚಿಂತನೆಗಳನ್ನು ಮಾಡಿದ್ರೂ ಅಲ್ಲಮ ಪ್ರಭುಗಳು ವಿಚಾರಗಳು ಸೂಟ್ ಆಗ್ತವೆ. ಸಟಸ್ಥಲ ಮಾರ್ಗದಲ್ಲಿಯೂ ಸಹ ಶರಣರ ಪರಂಪರೆಯಿಂದ ಅಲ್ಲಮ ಪ್ರಭುಗಳು ನೋಡಿದ್ರು ಅವ್ರ ವಿಚಾರಗಳು ಎಲ್ಲವೂ ಸೂಟ್ ಆಗ್ತವೆ. ಅಷ್ಟೇ ಅಲ್ಲ, ನಾನು ಪ್ರಾರಂಭದಲ್ಲಿ ಹೇಳಿರುವಂಥ ಆಧುನಿಕ ಕ್ವಾಂಟಮ್ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಅಲ್ಲಮ ಪ್ರಭುಗಳ ಆ ಬಯಲು ಸಿದ್ಧಾಂತದೊಳಗಡೆ ಸಮೀಕರಿಸ್ತಾವೆ ಅಂತಂದರೆ ನಿಜವಾಗಿ ಅಲ್ಲಮ ಪ್ರಭುಗಳ ವ್ಯಕ್ತಿತ್ವ ಎಂಥದ್ದಿರ್ಬೋದು. ಅವರು ಕಲ್ಯಾಣಕ್ಕೆ ಬಂದ ಮೇಲೆ ತಮ್ಮ ಪ್ರಭಾವದ ಛಾಯೆಯನ್ನು ಬೀರಿರುವುದನ್ನು ಅನೇಕ ವಚನಗಳಲ್ಲಿ ಈ ಬಯಲು ಶೂನ್ಯ ಕುರಿತಾಗಿರುವಂಥ ವಿಚಾರಗಳು ಬಹುಶಃ ಆ ವಚನದ ಪ್ರಭಾವ ಕಂಡು ಬರ್ತೈತೆ ನಮಗೆ. ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಬರದೇ ಹೋಗಿದ್ರೆ ಬಸವಣ್ಣವರ ಸಾಮಾಜಿಕ ಕ್ರಾಂತಿ ಮುನ್ನೆಲೆಗೆ ಬರ್ತಾ ಇತ್ತು. ಆದರೆ ಆಧ್ಯಾತ್ಮಿಕವಾದಂಥ ಚಿಂತನೆಗಳು
ಅಷ್ಟೊಂದು ಆಳವಾಗಿ ಇಳಿಯೋದಕ್ಕೆ ಬಹುಶಃ ಅಲ್ಲಮ ಪ್ರಭುಗಳ ಆಗಮನ ಕಾರಣ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಈ ಅರಿಕೆಯ ಅಂಕಣದಲ್ಲಿ ಮುಂದುವರೆದು ಹೇಳ್ತಾರೆ, ಅಲ್ಲಮ ಪ್ರಭುಗಳನ್ನು ಕುರಿತು ನಮ್ಮಲ್ಲಿರುವ ಕಾವ್ಯಗಳಿಂದ ಇದಕ್ಕೆ ಉತ್ತರ ಸಿಕ್ಕಿರುವುದಿಲ್ಲ. ಹರಿಹರನು ಪ್ರಭುವನ್ನು ಕುರಿತು ಬರೆದಿರುವ ರಗಳೆಗಳಾಗಲಿ, ಚಾಮರಸನ ಪ್ರಭುಲಿಂಗ ಲೀಲೆಯಾಗಲಿ ಇದಕ್ಕೆ ಹೆಚ್ಚಾಗಿ ಸಹಾಯಕವಾಗುವಂತಿಲ್ಲ. ಪ್ರಭುವಿನ ಒಟ್ಟು ಮಹತ್ವವನ್ನು ಒಂದು ರೀತಿಯಲ್ಲಿ ಪ್ರತಿಮಾರೂಪಕವಾಗಿ ಅವು ಧ್ವನಿಸುತ್ತವೆ ಹೊರತು ಅವನು ಕೈಗೊಂಡ ಸಾಧನೆಯನ್ನಾಗಲಿ ಎದುರಿಸಿದ ಸಮಸ್ಯೆಗಳನ್ನಾಗಲಿ ಅವುಗಳನ್ನು ಮೆಟ್ಟಿ ಮೇಲೇರಿದ ಧೀರ ನಿಲುವನ್ನಾಗಲಿ ನಿರೂಪಿಸುವುದಿಲ್ಲ. ಅವನೊಬ್ಬ ಕೇವಲ ಅವಲೌಕಿಕ ವ್ಯಕ್ತಿ, ಲೀಲೆಗಾಗಿಯೇ ಈ ಪ್ರಪಂಚಕ್ಕೆ ಇಳಿದು ಬಂದವನು ಎಂಬ ಭಾವನೆಯ ಪ್ರಭುಲಿಂಗ ಲೀಲೆಯಲ್ಲಿ ಉಂಟಾಗುತ್ತದೆ. ಇದರಿಂದ ಅಲ್ಲಮನ ವ್ಯಕ್ತಿತ್ವದ ಸಾರವನ್ನು ಭಾಗವಾಗಿ ನಷ್ಟವಾಗುತ್ತದೆ ಎಂದು ನನ್ನ ಭಾವನೆ ಅಂತೇಳಿ ತಿಪ್ಪೇರುದ್ರ ಸ್ವಾಮಿಯವರು ಮುನ್ನುಡಿಗಳಿಗೆ ಹೇಳ್ಕೊತಾರೆ. ಅಂದರೆ ಅವನನ್ನು ಲೀಲಾರೂಪವಾಗಿನ ಬಿಂಬಿಸಿದರೆ ವಿನಃ ಅಲ್ಲಮ ಪ್ರಭುಗಳು ಆ ಅನುಭವದ ಎತ್ತರಕ್ಕೆ ಏರಬೇಕಾದಾಗ ಅವರು ಎದುರಿಸಿರುವಂಥ ಕಷ್ಟಗಳನ್ನಾಗಲಿ, ಅವರ ಒಂದು ಅನುಭವದ ಎತ್ತರ ಮತ್ತು ಆಧ್ಯಾತ್ಮಿಕ ಆಳವನ್ನು ಪರಿಶೋಧಿಸುವುದಕ್ಕೆ ಈ ಹರಿಹರ ಮತ್ತು ಚಾಮರಸರು ವಿಫಲರಾದ ಕಾರಣಕ್ಕಾಗಿ ಅವರ ಮಾರ್ಗವನ್ನು ಬಿಟ್ಟು ನಾನು ಈ ಕಾದಂಬರಿ ಮಾರ್ಗವನ್ನು, ಕಾದಂಬರಿ ಅಂತಂದರೆ ಕಾಲ್ಪನಿಕ ಅಲ್ಲದೇ ಅದಕ್ಕೆ ಪೂರಕವಾಗಿ ವಚನಗಳನ್ನು ಸಾಕ್ಷಿ ಇಟ್ಟು ಬರೆದಿನಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ಅವರು. ಆದುದರಿಂದ ಈ ಕಾದಂಬರಿಯಲ್ಲಿ ಹಿಂದಿನ ಯಾವ ಒಂದು ಕಾವ್ಯವನ್ನಾಗಲಿ ಸಂಪೂರ್ಣವಾಗಿ ಆಧಾರವಾಗಿಟ್ಟುಕೊಂಡು ಹೊರಟಿಲ್ಲ. ಅವನ ವಚನಗಳನ್ನು ಓದಿದಾಗ ಅಲ್ಲಿ ಅರ್ಥ ಸಂಪತ್ತಿಯಿಂದ ಯಾವ ಒಂದು ವ್ಯಕ್ತಿಯ ಚಿತ್ರಣ ಮನಸ್ಸಿನ ಮೇಲೆ ಮೂಡುವುದೋ ಆ ವ್ಯಕ್ತಿಯ ರೂಪರೇಖೆಗಳನ್ನು ಚಿತ್ರಿಸುವ ಒಂದು ನಮ್ರ ಪ್ರಯತ್ನವಿದು ಅಂತ ಹೇಳ್ತಾರೆ. ನಿಜ, ಅಲ್ಲಮ ಪ್ರಭುಗಳನ್ನು ಅರ್ಥೈಸ್ಕೋದಕ್ಕೆ ನಾವು ವಚನಗಳನ್ನು ಓದಿದಾಗ ವಚನಗಳ ಆಧಾರದ ಮೇಲೆ ಅಲ್ಲಮ ಪ್ರಭುಗಳು ಯಾವ ರೀತಿ ಇದ್ರು ಅನ್ನೋದಕ್ಕೆ ಕಾಣಿಸ್ತದೆ, ಗೊತ್ತಾಗ್ತೈತೆ ನಮಗೆ. ಆ ಗೊತ್ತಾಗುವಂಥ ಚಿತ್ರಣವನ್ನೇ ಹಿಡಿದುಕೊಂಡೇ, ಅದರ ಜಾಡು ಹಿಡ್ಕೊಂಡೇ ಈ ಕಾದಂಬರಿ ಹುಟ್ಕೊಂಡಿದೆ ಅಂತ ಹೇಳ್ತಾರೆ. ಅವನು ಹುಟ್ಟುತ್ತಲೇ ಸಿದ್ಧನಾದವನೆಂದಾಗಲಿ ಅಥವಾ ಲೀಲೆಗಾಗಿ ಇಳಿದು ಬಂದ ಅವತಾರವೆಂದಾಗಲಿ ಅವನನ್ನು ಇಲ್ಲಿ ನೋಡಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಕಾಣುವ ಅವನ ಶಕ್ತಿಯೆಲ್ಲ ತನ್ನ ಸಾಮರ್ಥ್ಯದಿಂದ ಸಾಧಿಸಿ ಗಳಿಸಿಕೊಂಡ ಆಧ್ಯಾತ್ಮಿಕ ತೇಜಸ್ಸಿನಿಂದ ಲಭ್ಯವಾದದ್ದು. ಅವತರಣಕ್ಕಿಂತ ಹೆಚ್ಚಾಗಿ ಉತ್ತರಣ, ನೋಡ್ರಿ ಅವರು ಬಳಸುವಂಥ ಪದಗಳು ಹೇಗಿದೆ. ಅವತರಣಕ್ಕಿಂತ ಹೆಚ್ಚಾಗಿ ಉತ್ತರಣದಿಂದ ದೈವತ್ವಕ್ಕೇರಿದ ಸೀಮಾ ಪುರುಷ ಇಲ್ಲಿ ಇದ್ದು ಬಾಳಿ ಬದುಕಿ ಈ ಬದುಕಿನ ಮೂಲಕವೇ ಇದರಾಚೆಯ ಚಿರಂತರವಾದ ಬದುಕನ್ನು ಕಂಡುಕೊಂಡವನು. ಇಂತಹ ಅಲ್ಲಮ ಪ್ರಭುಗಳನ್ನು, ಅದಕ್ಕೆ ಅವರು ಇದಕ್ಕೆ ತಲೆ ಬರಹ ಏನಿಟ್ಟಾರಪ್ಪ ಅಂದ್ರೆ ಕಾದಂಬರಿಗೆ ಪರಿಪೂರ್ಣದೆಡೆಗೆ, ಅಂದರೆ ಆ ರೀತಿಯಾದಂಥ ಕಂಪ್ಲೀಟ್ನೆಸ್ಗೆ ಪಯಣ ಮಾಡಿದಂಥವರು. ಇಡೀ ಮಾನವ ಸಮಾಜವನ್ನೇ ಪರಿಪೂರ್ಣದೆಡೆಗೆ ಕೊಂಡೊಯ್ಯಲು ಹವಣಿಸಿದ ಚಿರಂತರ ಸಾಹಸ ಶಕ್ತಿ ಆತ. ಈ ಭಾವನೆಯಿಂದನೇ ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಸುಮಾರು 6 ಅಧ್ಯಾಯಗಳಲ್ಲಿ ಈ ಪರಿಪೂರ್ಣದೆಡೆಗೆ ಅನ್ನುವಂಥ ಈ ಕೃತಿಯನ್ನು ನಮ್ಮೆದುರಿಗೆ ಪರಿಚಯಿಸ್ತಾರೆ. ಆ 6 ವಿಭಾಗಗಳು ಸಹ ಅವರು ಕೊಟ್ಟಿರುವಂಥ ಒಂದೊಂದು ವಿಭಾಗದ ಶೀರ್ಷಿಕೆ ಏನಿದಲ್ಲ, ಬಹಳ ಅದ್ಭುತವಾದಂಥ ಶೀರ್ಷಿಕೆಯನ್ನು ಅವರು ಕೊಡ್ತಾ ಹೋಗ್ತಾರೆ. ಮೊದಲನೇ ವಿಭಾಗದಾಗ ಕಗ್ಗತ್ತಿಲಿನಲ್ಲಿ ಕಾಂತಿಪುಂಜ ಅಂತ ಹೇಳ್ತಾರೆ. ಎರಡನೇ ವಿಭಾಗದೊಳಗೆ ಅವರು ಹೇಳ್ತಾ ಇರುವಂಥದ್ದು ಮಾಯೆಯ ಮೋಹಜಾಲ. ಅಂದರೆ ಅವರ ಜೀವನ ಚರಿತ್ರೆಯನ್ನು ಕೇವಲ ಕಾದಂಬರಿ ಓದೋದಕ್ಕಿಂತ ಅವರ ಒಂದು ವ್ಯಕ್ತಿತ್ವವನ್ನು ಪರಿಚಯಿಸಬೇಕು ಅನ್ನುವಂಥ ತುಡಿತ ನಾವು ಇಲ್ಲಿ ಕಾಣ್ತೀವಿ. ಮೂರನೇದಾಗಿ ಬಿಂದುವಿನಿಂದ ಸಿಂಧುವಿಗೆ, ಅಂದರೆ ಪರಿಚಯ ಮಾಡ್ತೀನಿ, ಒಂದೊಂದು ವಿಭಾಗವನ್ನು ತಮ್ಮೆದುರಿಗೆ ಅದನ್ನು ಪರಿಚಯ ಮಾಡಿಸ್ತೀನಿ. ನಾಲ್ಕನೇದಾಗಿ ಮಹಾಸಂಗಮ, ಕಲ್ಯಾಣಕ್ಕೆ ಬಂದಿರುವಂಥದ್ದು. ಐದನೇದಾಗಿ ಶೂನ್ಯ ಪೀಠದಲ್ಲಿ ಶೂನ್ಯ ಮೂರ್ತಿ. ಕೊನೆಯ ಒಂದು ಅಂಕಣ ಅವರು ಆರಿಸಿಕೊಂಡಿರುವಂಥದ್ದು ಅದು ಮಹಾಸಂಗಮ ಅಥವಾ ನಿರ್ವಯಲು ಅಂತೇಳಿ. ಹೀಗೆ ಒಂದೊಂದು ವಿಭಾಗವನ್ನು ಮಾಡ್ತಾ ಮಾಡ್ತಾ ಓದುಗನಿಗೆ ಅಲ್ಲಮ ಪ್ರಭುಗಳ ಆಧ್ಯಾತ್ಮಿಕ ಎತ್ತರವನ್ನು ಓದುಗರನ್ನೂ ಸಹ ಕೊಂಡ್ಕೊಂಡು ಹೋಗೋರು ಇರ್ತಂದ್ರೆ ಆ ಮಟ್ಟಕ್ಕೆ ಓದುಗರು ಏರಬೇಕು ಅನ್ನುವಂಥ ಆಶೆ ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಯವರಾಗಿತ್ತು. ಇಲ್ಲಿ ಕಗ್ಗತ್ತಿನಲ್ಲಿ ಕಾಂತಿಪುಂಜ ಅನ್ನುವಂಥ ಸೆಕ್ಷನ್ ಒಳಗಡೆ ಅಲ್ಲಮ ಪ್ರಭುಗಳ ಜನನದ ಬಗ್ಗೆ ವಿವರಣೆ ಕೊಡ್ತಾರೆ.
ಅಲ್ಲಮ ಪ್ರಭುಗಳು ಜನಿಸುವಂಥ ಆ ಸಂದರ್ಭದಲ್ಲಿ ಇರುವಂಥ ಸಾಮಾಜಿಕ ಚಿಂತನೆಗಳು, ಅಲ್ಲಮ ಪ್ರಭುವಿನ ತಂದೆ ತಾಯಿಗಳ ಹಿನ್ನೆಲೆಯನ್ನು ಅಲ್ಲಿ ಮೊದಲನೇ ಸೆಕ್ಷನ್ದೊಳಗೆ. ಎರಡನೇದೊಳಗೆ ಮಾಯೆ ಮೋಹಜಾಲ ಅನ್ನುವಂಥರೊಳಗಡೆ ಆ ಅಲ್ಲಮ ಪ್ರಭುಗಳು ಬಳ್ಳಿಗಾವೆಯಲ್ಲಿದ್ದಾಗ ಅಲ್ಲಿ ಮಧುಕೇಶ್ವರ ದೇವಾಲಯದೊಳಗೆ ಮದ್ದಳೆ ಬಾರಿಸುವಾಗ ಪತ್ನಿಯಾಗಿ ಬಂದಂಥ ಆ ಮಾಯಾ ದೇವಿ ಅವಳ ಒಂದು ಮೋಹಕ್ಕೆ ಪರವಶನಾಗಿ ಅಲ್ಲಮ ಪ್ರಭುಗಳು ಮಾನಸಿಕವಾಗಿ ಅನುಭವಿಸಿದ ತುಮುಲುಗಳನ್ನು ಅಲ್ಲಿ ವಿವರಿಸ್ತಾ ಹೋಗ್ತಾರೆ. ಇಲ್ಲಿರುವಂಥ ಸಂಭಾಷಣೆಗಳನ್ನು ನಾವು ಓದ್ತಾ ಹೋದರೆ ನಿಜವಾಗಿಯೂ ಒಂದು ನಮ್ಮ ಮನಸ್ಸಿನಲ್ಲಿ ಒಂದು ಚಲನಚಿತ್ರವನ್ನು ನೋಡುವಂಥ ಅನುಭವ ಬರುವ ಮಟ್ಟಿಗೆ ಈ ಕಾದಂಬರಿಯನ್ನು ಅವರು ಬೆಳೆಸಿಕೊಂಡು ಹೋಗ್ತಾರೆ. ಬಿಂದುವಿನಿಂದ ಸಿಂಧುವಿಗೆ ಅನ್ನುವಂಥದ್ರೊಳಗಡೆ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಮಾಯಾದೇವಿಯ ಒಡನಾಟವನ್ನು ತೊರೆದು ತಮ್ಮ ಆಧ್ಯಾತ್ಮಿಕ ಚಿಂತನೆಗಳನ್ನು ಹೇಗೆ ಗಟ್ಟಿಸಿಕೊಂಡ್ರು. ಅವರು ಇಲ್ಲಿ ಅನೇಕ ವಚನಗಳನ್ನು ಬಳಕೆ ಮಾಡ್ತಾರೆ. ಇಲ್ಲಿ ಅವರು ಬಳಕೆ ಮಾಡಿರುವಂಥ ವಚನಗಳೊಳಗಡೆ ಆ ಮಾಯಾ ಮೋಹದಿಂದ ಪರವಶದಿಂದ ಹೊರಗಡೆ ಬಂದಂತಹ ಅಲ್ಲಮ ಪ್ರಭುಗಳನ್ನು ನಾವು ಕಾಣ್ತೀವಿ. ಮುಂದೆ ಅವರು ಅಲ್ಲಿಂದ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದ ಮೇಲೆ ಎಲ್ಲ ಕಲ್ಯಾಣದಲ್ಲಿರುವಂಥ ಎಲ್ಲ ಶರಣರ ಸಂಗಮದೊಳಗೆ ಸಂಗಮಿಸ್ತಾರೆ. ಅದಕ್ಕೆ ಅವರು ಮಹಾಸಂಗಮ ಅಂತೇಳಿ ಮುಂದಿನ ಒಂದು ಅಂಕಣಕ್ಕೆ ಇಟ್ಟಿದ್ದಾರೆ. ಅಲ್ಲಿ ಹೇಳ್ತಾರಲ್ಲ, ಕಾಣುವುದನ್ನು ಅರಸದಲ್ಲದೆ ಕಂಡುದನ್ನು ಅರಸುವರೇ, ಘನಕ್ಕೆ ಘನವಾದ ವಸ್ತುವು ತಾನೇ ಗುರುವಾದ, ತಾನೇ ಲಿಂಗವಾದ, ತಾನೇ ಜಂಗಮವಾದ, ತಾನೇ ಪ್ರಸಾದವಾದ, ತಾನೇ ಸಕಲ ವಿದ್ಯಾ ಸ್ವರೂಪವಾದ, ಇಂತಿವರೆಲ್ಲವನ್ನೊಳಕೊಂಡ ಎನ್ನ ಕರಸ್ಥಲಕ್ಕೆ ಬಂದ ಬಳಿಕ ಇನ್ನು ನಿರ್ವಿಕಾರ ಕಾಣ ಗುಹೇಶ್ವರ. ಅಂದರೆ ಕಲ್ಯಾಣಕ್ಕೆ ಬಂದ ಮೇಲೆ ಅಲ್ಲಮ ಪ್ರಭುಗಳು ಇಷ್ಟಲಿಂಗಧಾರಿಗಳಾದಾಗ ಅವರ ಒಂದು ಅಭಿಪ್ರಾಯವನ್ನು ಇಲ್ಲಿ ಅವರು ಅವೆಲ್ಲವೂ ಕಾದಂಬರಿ ಮಿಳಿತವಾಗಿದೆ. ಮತ್ತು ಕಲ್ಯಾಣದಲ್ಲಿ ಅವರ ಒಂದು ವ್ಯಕ್ತಿತ್ವವನ್ನು ಗುರುತಿಸಿರುವಂಥ ಅಲ್ಲಮ ಪ್ರಭುಗಳನ್ನು ಬಸವಣ್ಣವರು ಶೂನ್ಯ ಪೀಠದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದನ್ನು ಶೂನ್ಯ ಪೀಠದಲ್ಲಿ ಶೂನ್ಯ ಮೂರ್ತಿ ಅಂತ ಹೇಳ್ತಾರೆ. ಬಸವಣ್ಣವರ ಮಹಾಮನೆಯೊಳಗೆ ಸ್ವಲ್ಪ ಕಾಲ ಇದ್ದ ಅಲ್ಲಿ ಎಲ್ಲ ಶರಣರಿಗೆ ಮಾರ್ಗದರ್ಶನ ನೀಡಿ ಆವಾಗ ಕಂಡುಕೊಂಡಂಥ ಅನುಭವವನ್ನು ಇಲ್ಲಿ ಒಂದು ವಚನದೊಳಗೆ ತಿಪ್ಪೇರುದ್ರ ಸ್ವಾಮಿಯವರು ಸಂಕಲಿಸಿ ವಿಷಯವನ್ನು ಮುಂದುವರಿಸ್ತಾರೆ. ಹಾಲ ನಿಯಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ, ಕಡಲೆಯ ನಿಯಮ ಹಿಡಿದಾತ ಕುದುರೆಯಾಗಿ ಹುಟ್ಟುವ, ಅಗ್ಗವಣಿಯ ನಿಯಮ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ, ಪುಷ್ಪದ ನಿಯಮ ಹಿಡಿದಾತ ತುಂಬಿಯಾಗಿ ಹುಟ್ಟುವ, ಇವು ಶಟಸ್ಥಲಕ್ಕೆ ಹೊರಗು ಭಕ್ತಿ ನಿಷ್ಠೆ ಇಲ್ಲದವರ ಕನ್ನಡ ಮೆಚ್ಚ ಗುಹೇಶ್ವರ ಅಂತೇಳಿ ಹೀಗೆ ಅನೇಕ ವಚನಗಳನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಅಲ್ಲಮ ಪ್ರಭುಗಳ ಜೀವನ ಚರಿತ್ರೆಯನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕೊನೆಗೆ ಕಲ್ಯಾಣವನ್ನು ತೊರೆದು ಅವರು ನಿರ್ಬಯಲನ್ನು ಸೇರುವಂಥದ್ದು ನಿರ್ಬಯಲು ಅನ್ನುವಂಥ ಒಂದು ಅಂಕಣದೊಳಗೆ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಈ ಒಂದು ಅಲ್ಲಮ ಪ್ರಭುಗಳ ಜೀವನವನ್ನು ಅರ್ಥೈಸ್ಕೊಳ್ಬೇಕು ಅನ್ನುವಂಥವರಿಗೆ ಬೇಜಾರು ಆಗದೇ ಇರುವಂಥ ಓದಿಸಿಕೊಂಡು ಹೋಗುವಂಥ ಒಂದು ಕಾದಂಬರಿಯನ್ನು ಹಿಂದಿಕೊಟ್ಟಿರುವಂಥ ತಿಪ್ಪೇರುದ್ರ ಸ್ವಾಮಿಯವರಿಗೆ ನಾವು ಎಷ್ಟು ಚುರುಂಡ ಅದನ್ನು ಕಡಿಮೆ ಅನ್ನಿಸ್ತದೆ. ಅವರ ಒಂದು ಬರವಣಿಗೆಯ ಶೈಲಿನೇ ಹಾಗೆ. ಅವರು ಬರೆದಿರುವಂತಹ ಎಲ್ಲ ಕೃತಿಗಳು ಸಹ ಓದುಗರನ್ನು ಎಲ್ಲಿಯೂ ಸಹ ಬೇಜಾರುಪಡಿಸದೇ ಕುತೂಹಲ ಮೂಡಿಸಿಕೊಂಡು ಓದುವಂತಹ ನಿಟ್ಟಿನೊಳಗಡೆ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಇದೇ ಒಂದೇ ಅಲ್ಲ, ಅಲ್ಲಮ ಪ್ರಭುಗಳ ಕುರಿತಾಗಿ ಅವರು ಹಲವಾರು ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಅಲ್ಲಮ ಪ್ರಭುಗಳ ಕುರಿತಾಗಿ ಅವರದೇ ಆದಂತಹ ಅನೇಕ ಚಿಕ್ಕ ಚಿಕ್ಕ ಉಪನ್ಯಾಸ ಮಾಲಿಕೆಗಳು ಹೊರಬಂದಿದ್ದಾವೆ. ಅವರು ಒಂದು ನೆನಪಿಡಬೇಕು, ಅಲ್ಲಮ ಪ್ರಭುಗಳನ್ನು ಅವರು ಎಷ್ಟೊಂದು ತಮ್ಮ ಜೀವನದುದ್ದಕ್ಕೂ ನೆನೆಸಿದ್ರು ಅಂತಂದರೆ ತಾವೇ ಪ್ರಕಟಿಸ್ತಾ ಇದೆ. ಪ್ರಾರಂಭದಲ್ಲಿ ತಿಪ್ಪೇರುದ್ರ ಸ್ವಾಮಿಯವರು ಪ್ರಕಟ ಮಾಡುವಂಥ ಕೃತಿಗಳಿಗೆ ಅದು ಪ್ರಭು ಪ್ರಕಾಶನ ಅಂಥೇಳಿ ಮಾಡ್ತಾರೆ. ಅದರ ಮೂಲಕವಾಗಿ ಅಲ್ಲಮ ಪ್ರಭುಗಳ ಒಂದು ಅವ್ರನ್ನ ಎಷ್ಟು ಆವರಿಸಿದ್ರು ಅನ್ನೋದನ್ನು ನಾವು ಅರ್ಥೈಸಬೇಕಾಗ್ತೈತಿ. ಅದಲ್ಲದೆ ಇನ್ನೂ ಹಲವಾರು ರೀತಿಯಾದಂಥ ಅಲ್ಲಮ ಪ್ರಭುಗಳ ಚಟುವಟಿಕೆಗಳನ್ನು ಅವರು ಮಾಡ್ತಾರೆ. ಇದಿಷ್ಟು ಅಲ್ಲಮ ಪ್ರಭುಗಳ ಕುರಿತಾಗಿರುವಂತಹ
ಕೃತಿಗಳ ಪರಿಚಯದೊಳಗಡೆ ಇವತ್ತಿಗೆ ತಿಪ್ಪೇರುದ್ರ ಸ್ವಾಮಿಯವರ ಪರಿಪೂರ್ಣದೆಡೆಗೆ ಕೃತಿಯನ್ನು ತಮ್ಮೆದುರಿಗೆ ಪರಿಚಯಿಸಿದ್ದೇನೆ. ಆಸಕ್ತರು ಈ ಕೃತಿ, ನನ್ನಲ್ಲಿರುವಂಥ ಈ ಕೃತಿ ಕೇವಲ 60 ರೂಪಾಯಿದ್ದು. ಈಗ ಹೊಸ ಎಡಿಷನ್ಗೆ ಬೆಲೆ ವ್ಯತ್ಯಾಸ ಆಗಿರ್ಬೋದು. ಅದೇನೇ ಇರಲಿ, ಶರಣರನ್ನು ಅರ್ಥೈಸ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇರುವವರು ದಯವಿಟ್ಟು ಓದುವ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಬೇಕು. ಯಾಕಂದರೆ ನಾವು ಓದದೇನೆ ಯಾವುದೇ ರೀತಿಯಾದಂತಹ ಪರಿಪೂರ್ಣ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಬರವಣಿಗೆಯ ಮೂಲಕ ಸತ್ಯವನ್ನು ಕಟ್ಟಿಕೊಡಬೇಕು ಅನ್ನುವಂಥ ಆಶಯದಿಂದನೇ ಬಸವಾದಿ ಶರಣರು ವಚನಗಳನ್ನು ರಚನೆ ಮಾಡಿದರು. ಇಲ್ಲದಿದ್ದರೆ ಅವರು ಬುದ್ಧನಂಗೆ ಉಪದೇಶ ಮಾಡಿ ಹೋಗ್ಬೋದಾಗಿತ್ತು. ಆದರೆ ಅದು ಅಳಿದು ಹೋಗ್ತದೆ ಅನ್ನೋ ಉದ್ದೇಶಕ್ಕಾಗಿ ಮುಂದಿನ ಪೀಳಿಗೆಗೆ ಉಳಿಲಿ ಅನ್ನುವಂಥದ್ದು ಆ ಸತ್ಯವನ್ನು ಅಕ್ಷರ ರೂಪಕ್ಕೆ ಕೊಟ್ಟರಲ್ಲ, ನಾವು ಆ ಸತ್ಯವನ್ನು ಅರ್ಥೈಸ್ಕೋಬೇಕಂದ್ರೆ ಅಕ್ಷರ ರೂಪಕ್ಕೆ ನಾವು ಮರಳಬೇಕಾಗ್ತದೆ. ಆ ಕಾರಣಕ್ಕಾಗಿ ದಯವಿಟ್ಟು ಗ್ರಂಥವನ್ನು ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಡ್ರಿ. ಗ್ರಂಥಗಳನ್ನು ಓದುವುದರ ಮೂಲಕ ಎಷ್ಟೋ ಜನರಿಗೆ ಓದಬೇಕನ್ನುವಂಥ ಆಸಕ್ತಿ ಇರ್ತೈತಿ, ಯಾವುದನ್ನು ಓದಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ. ವಚನ ಸಾಹಿತ್ಯದ ಬಗ್ಗೆ ಎಲ್ಲವೂ ಮೂಡಿಸ್ಕೊಂಡಿರ್ತಾರೆ, ಎಲ್ಲಿಂದ ಪ್ರಾರಂಭಿಸಬೇಕು ಅಂತ ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿಯೇ ನಾನು ಪ್ರಾರಂಭದಿಂದ ಅಲ್ಲಮ ಪ್ರಭುಗಳ ಕುರಿತಾಗಿ ಬಂದಂಥ ಕೃತಿಗಳನ್ನು ಪರಿಚಯ ಮಾಡ್ತಾ ಇದ್ದೇನೆ. ಮುಂದಿನ ಹಂತದೊಳಗೆ ಇತರೆ ಎಲ್ಲ ಶರಣರ, ಬಸವಣ್ಣವರ ಆದಿಯಾಗಿ ಇತರೆ ಶರಣರ ಕುರಿತಾಗಿ ಬಂದಂಥ ಕೃತಿಗಳನ್ನು, ನಮಗೆ ಲಭ್ಯ ಇರುವ ಕೃತಿಗಳನ್ನು ಮಾತ್ರ ಪರಿಚಯಿಸ್ತಾ ಇದ್ದೀನಿ. ಹಳೆಗನ್ನಡದಲ್ಲಿ ಬಂದಂಥ ಕೃತಿಗಳನ್ನು ಇವತ್ತಿನ ಓದುಗರಿಗೆ ಅದು ಅರ್ಥ ಆಗೋದಿಲ್ಲ. ಅಕಾಡೆಮಿಕಲ್ ಸ್ಟಡಿಗೆ ಅವೆಲ್ಲ ಇರ್ತಾವೆ, ಬಟ್ ಜನಸಾಮಾನ್ಯರಿಗೆ ಓದೋದಕ್ಕೆ ಅವೈಲೇಬಲ್ ಆಗಿರುವಂಥ ಕೃತಿಗಳನ್ನು ಮಾತ್ರ ನಾನು ಪರಿಚಯಿಸ್ತಾ ಇದ್ದೇನೆ. ದಯವಿಟ್ಟು ಓದುವ ಸಂಸ್ಕೃತಿಯನ್ನು ಬೆಳೆಸೋಣ, ಬಸವ ಸಂಸ್ಕೃತಿಯಲ್ಲಿ ಉಳಿಸೋಣ, ಬಸವ ಸಂಸ್ಕೃತಿಯಲ್ಲಿ ನಾವೆಲ್ಲ ಬಾಳೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಆಸಕ್ತಿಯಿಂದ ಕೇಳಿದಂಥ ಎಲ್ಲರಿಗೂ ಸರ್ವರಿಗೂ ಶರಣಾರ್ಥಿಗಳು.